ಏನಾದ್ರೂ ಸಿಎಂ ಮೇಲೆ ಏನಾದ್ರು ಮಾಟ ಮಂತ್ರ ಮಾಡೋ ಶಕ್ತಿ ಇರೋದು ರಾಜಣ್ಣ ಅವ್ರ ಒಬ್ಬರಿಗೆ ಯಾರಿಗೂ ಇಲ್ಲ ಆ ಶಕ್ತಿ. ಏನಾದ್ರು ಸಿಎಂ ಅವ್ರಿಗೆ ಯಾರು ಆಪ್ತಿರ್ತಾರೆ ಅವರೇ ಮಾಡ್ಬೇಕು ಮಾಟ ಮಂತ್ರ, ಬೇರೆ ಯಾರು ಮಾಡ್ಸಕ್ ಆಗಲ್ಲ. ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಂಡಿರ್ತಾರಂತ ಅರ್ಥ. ಹಾ, ಮಾಟ ಮಂತ್ರ ಮಾಡಕ್ ಬೇರೆಯವ್ರು ಮಾಡೋರು ಬಿಡ್ತಾರ ಸಿಎಂ, ಇವ್ರು ಮಾಡೋರು ಅವ್ರೆಲ್ಲ ಕ್ಷಮೆ ಇರ್ತದೆ ಅವ್ರಿಗೆಲ್ಲ. ಈ ಅಧಿಕಾರ ಹಂಚಿಕೆ ಅಂತ ಸಂದರ್ಭದಲ್ಲಿ ಈ ತರದ ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಸರ್. ರಾಜಣ್ಣ ಅವರು ಮಾತುಗಳನ್ನ ನೀವು ಅಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸಿದ್ರ ಅಂದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಟ ಮಂತ್ರ ಕ್ಯಾಶುವಲ್ ಆಗಿ ಹೇಳಿದಾರೆ ಅಂತ ಕಾಣಿಸ್ತದೆ, ಜನರಲ್ ಆಗಿ ಮಾತಾಡಿದಾರೆ ಅಷ್ಟು ಬಿಟ್ರೆ ಆ ತರ ಮಾಟ ಮಂತ್ರ ಮಾಡಿ ಅಧಿಕಾರಕ್ಕೆ ತಸ್ಕೊಳ್ತಕ್ಕಂಥದ್ದು, ಅಧಿಕಾರ ಕೊಡಿಸ್ತಕ್ಕಂಥದ್ದು ಆ ಕಾಲ ಹೋಯ್ತು. ಯಾವ ಮಾಟ ಮಂತ್ರ ನಡೆಯಲ್ಲ ಈಗ. ಸಿಎಂ ಅವ್ರು ಮಂಕಾದಂಗೆ ಕಾಣಿಸ್ತಾ ಇದೆ ಸರ್ ನಿಮಗೆ? ಇಲ್ಲಪ್ಪ, ನಮ್ಗೇನು ಆಕ್ಟಿವ್ ಆಗಿದಾರಪ್ಪ, ನಿಮ್ಗೆ ನಂಗೆ ಕಾಣಿಸ್ತಾ ಇಲ್ಲ. ನಿಮ್ಗೆ ಮಾಧ್ಯಮದವ್ರಿಗೆ ಅಸಹಾಯಕರಾಗಿದ್ದಾರೆ ಅವರ ಆಪ್ತರು ಹೇಳ್ತಾ ಇದ್ದಾರೆ. ನಿಮ್ಗೂ ನಮ್ಗೂ ಅವ್ರ ಆಪ್ತರು ಹೇಳ್ತಾ ಇದ್ರೆ ಅವ್ರ ಆಪ್ತರ ಕೇಳ್ಬೇಕು ನೀವು. ನಾವು ಕೂಡ ಸಿಎಂ ಅವ್ರ ಆಪ್ತರಪ್ಪ, ನಮ್ಮನ್ನ ದೂರ ಮುಳುಗಿದ್ದೀರ, ನಮ್ಮನ್ನ ಸಿಎಂ ಆಪ್ತತೆಯಿಂದ ದೂರ ಮುಳುಗಿದ್ದೀರ ನಮ್ಮನ್ನ. ಇಲ್ಲ ನಾವು ಆಪ್ತರಿದೀವಿ, ಆತರ ಏನ್ ಕಾಣಿಸ್ತಾ ಇಲ್ಲ ನಮ್ಗೆ. ಆಕ್ಟಿವ್ ಆಗಿದ್ದಾರೆ, ಸಹಜ ಸಹಜ ಜಾಸ್ತಿ ಮೊದಲಷ್ಟು ಆಕ್ಟಿವ್ ಆಗಿಲ್ಲದೆ ಇದ್ರು ಆಡಳಿತ ಚುರುಕುವಾಗಿ ನಡೆಸ್ತಕ್ಕಂಥ ಶಕ್ತಿ ಅಂತೂ ಸಾಕಷ್ಟು ತಲೆದಂಡಗಳಾಯ್ತು. ಅದರಲ್ಲಿ ಮುಸ್ಲಿಂ ನಾಯಕರ ಒಂದಷ್ಟು ತಲೆದಂಡಗಳೇನಾಯ್ತು ಸರ್, ಅವ್ರನ್ನ ರಕ್ಷಣೆ ಮಾಡಕ್ಕಾಗಲಿಲ್ಲ ಸಿಎಂ ಅವರಿಗೆ. ಈ ತರ ಸಿಎಂ ಬೆಂಬಲವಾಗಿ ನಿಂತ್ಕೊಂಡವ್ರಿಗೆ ರಕ್ಷಣೆ ಮಾಡಕ್ಕಾಗ್ತಿಲ್ಲ ಅನ್ನೋ ಆರೋಪ ರಾಜಣ್ಣ ಅವರು. ರಾಜಣ್ಣ ಅವರು ಯಾವ ಇದ್ರಲ್ಲಿ ಹೇಳಿದಾರೆ ಗೊತ್ತಿಲ್ಲ. ಈಗ ಅದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಅವ್ರೇನು ಆರೋಪ ಅವ್ರೇನು ಮಾಡೇ ಇಲ್ಲ ಅಂತಂದ್ರೆ ಪುನಃ ಅವ್ರಿಗೆ ಗೌರವ ಸಿಗ್ತದೆ. ಅದು ಜಾತಿ ಆಧಾರದ ಮೇಲೆ ನಾವು ಗೌರವ ಕೊಡ್ತಕ್ಕಂಥದ್ದು, ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಯಾರ್ಯಾರು ತಪ್ಪು ಮಾಡ್ತಾರೆ ಪಕ್ಷದಲ್ಲಿ ಅವ್ರಿಗೆಲ್ರಿಗೂ ಕೂಡ ತಲೆದಂಡ ಆಗ್ತದೆ. ಅದು ಸರಿ ಇಲ್ಲಪ್ಪ ಮಾಡಿರೋದು ಅವರು ಜಸ್ಟಿಫೈ ಮಾಡಿದ್ರೆ ಆಮೇಲೆ ಪುನಃ ಅವ್ರಿಗೆ ಒಳ್ಳೊಳ್ಳೆ ಹುದ್ದೆಗಳು ಸಿಗ್ತಕ್ಕಂಥ ಅವಕಾಶಗಳು ಕೂಡ ಇರುತ್ತೆ. ಪಕ್ಷದ ಅಧ್ಯಕ್ಷರ ತೀರ್ಮಾನವನ್ನ ಪ್ರಶ್ನೆ ಮಾಡ್ತಾ ಇರುವಂತದ್ದು ಸರ್ ಕೆಲವರು. ಮಾಡಬಹುದು, ಎಲ್ರಿಗೂ ಅಧಿಕಾರ ಇದೆ, ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಎಲ್ಲ ಪ್ರಶ್ನೆ ಮಾಡ್ಲಿ, ಪ್ರಶ್ನೆಗೆ ಉತ್ತರ ಪಕ್ಷದ ಅಧ್ಯಕ್ಷರು ಕೊಡ್ತಾರೆ. ಮುಸ್ಲಿಂ ನಾಯಕರ ವಿವಾದ ಸರಿ ಅನಿಸ್ತಾ ಇದೆಯಾ ಸರ್ ಪಕ್ಷದಲ್ಲಿ? ನೋಡ್ರಿ, ನಮ್ಮ ಪಕ್ಷದಲ್ಲಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ. ಮುಸ್ಲಿಂಗಳು ಕೂಡ, ಆ ಸಮುದಾಯ ಕೂಡ ನಮ್ಮ ಪಕ್ಷಕ್ಕೆ ಬೆನ್ನೆಲುಬು. ಅವರು ಅವ್ರ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರಗಳು ಸಿಗ್ತವೆ. ಹಂಗಂತ ನಾವು ಬೆನ್ನೆಲುಬಾಗಿದ್ದೀವಿ, ನಾವೇನ್ ಬೇಕಾದ್ರು ಮಾಡ್ತೀವಿ ಅಂದ್ರೆ ಅದಕ್ಕೆ ಸಾಧ್ಯ ಇಲ್ಲ. ಬೆನ್ನೆಲುಬು ಅಂತಕ್ಕಂಥದ್ದು ನಾವು ಒಪ್ಕೊಂತೀವಿ. ಹಂಗಂತ ಅವರು ಕೂಡ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ. ಇವರು ಎಚ್ಚರಿಕೆ ರೀತಿಯಲ್ಲಿ ಪತ್ರ ಎಲ್ಲ ಬರೆದವರು ಹೈಕಮಾಂಡ್ಗೆ ಬರೀತಾರೆ. ಅದೇನು ಇವತ್ತಿಂದ ಅಲ್ಲ, ಇಂದಿರಾ ಗಾಂಧಿ ಕಾಲದಿಂದ, ನರೇಂದ್ರ ಮೋದಿ ಅವ್ರ ಕಾಲ, ವಾಜಪೇಯಿ ಅವ್ರ ಕಾಲದಿಂದ ನಡೀತಾ ಇರೋದಲ್ಲ. ಅವೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಅವಾಗಿಂದ ನಡೀತಾ ಇದೆ. ಅಂದ್ರೆ 24 ಚುನಾವಣೆಗೆ ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ವಿ, ಈ ತರದ ಬೆಳವಣಿಗೆಗಳನ್ನು ಸಹಿಸಕ್ಕಾಗಲ್ಲ, ಒಂದು ಬುದ್ಧಿ ಕಲಿಸ್ತಾ ಅನ್ನೋ ಲೆಕ್ಕದಲ್ಲಿ ಪತ್ರ ಬರೆದಾರೆ. ಅವ್ರ ಅಭಿಪ್ರಾಯ ಅಷ್ಟೇ, ಇಡೀ ಸಮುದಾಯ ಹೇಳ್ಬಿಡುತ್ತಾ ನಿಮ್ಗೆ? ಯಾರೋ ಅವ್ರ ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳೋದು. ಮುಸ್ಲಿಮರು ಮತ್ತು ದಲಿತರು ಒಂದು ಪ್ರತ್ಯೇಕವಾಗಿ ಪಕ್ಷನ ಕಟ್ಟಬೇಕನ್ನೋ ಚರ್ಚೆ ಆಗ್ತಾ ಇರುವಂತದ್ದು. ಒಳ್ಳೇದದು, ಕಟ್ಲಿ, ಏನ್ ತೊಂದರೆ ಇಲ್ಲ. ಅಧಿಕಾರಕ್ಕೆ ಬರ್ಲಿ. ರೈತ ಸಂಘ ಒಂದ್ ಸರಿಯಾಗಿ ಪಕ್ಷ ಕಟ್ಟಿರ್ಲಿಲ್ವಾ? ಅವ್ರು ಒಂದ್ ಪಕ್ಷ ಮಾಡಿರ್ಲಿಲ್ವಾ? ಅವ್ರು ಒಂದ್ ಮಾಡ್ಲಿ, ಏನ್ ತಪ್ಪೇನಿದೆ? ಜನ ಅವ್ರಿಗೆ ಬೆಂಬಲ ಕೊಟ್ರೆ ಅವರೇ ಅಧಿಕಾರ ನಡೆಸಲಿ, ಅಧಿಕಾರ ಚುಕ್ಕಾಣಿ ಹಿಡ್ಕೊಳ್ಳಿ, ತಪ್ಪೇನಿಲ್ಲ. ಅದು ಕಟ್ಟಿದೀವಿ ಅಂತಕ್ಕಂಥದ್ದು. ಪಾಪ ಇಬ್ರಾಹಿಂ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ. ಅವರು ನಮ್ಮ ಕೋಡಿಯಲ್ಲಿ ಚಂದ್ರಶೇಖರ್ ಅವರು ಅವರೆಲ್ಲ ಸೇರಿ ತುಂಬಾ ಪ್ರಯತ್ನ ಮಾಡಿದವರು. ಏನಾರ ರಾಜ್ಯದ ಜನ ಅವ್ರಿಗೆ ಏನಾರ ಮನ್ನಣೆ ಕೊಟ್ಟು ನಾವು ಅವ್ರಿಗೆ ಅಧಿಕಾರ ಕೊಡ್ತೀವಿ ಅಂತಂದ್ರೆ ತಪ್ಪೇನಿಲ್ಲ. ಅದು ಎಲ್ಲರೂ ಡೆಲ್ಲಿಗೆ ಹೋಗಿ ಬಂದ್ರು, ಸಚಿವರು, ಹಿರಿಯ ಶಾಸಕರುಗಳು. ಸ್ಪಷ್ಟತೆನೇ ಸಿಗ್ಲಿಲ್ಲ, ಭರವಸೆ ಸಿಗ್ಲಿಲ್ಲ. ಹಿರಿಯ ಶಾಸಕರು ತಾವು ಹೋಗ್ಬೇಕಾಗಿತ್ತು. ಯಾವಾಗ ಸರ್? ನಮ್ಗೆ ಅವರು ಅವಾಗ ನಾವ್ ಹೇಳ್ದ, ನಾವು ಅಂಬೇಡ್ಕರ್ ಜಯಂತಿ ಇತ್ತು ನಮ್ಗೆ. ಅಂಬೇಡ್ಕರ್ ಜಯಂತಿ ಬಹಳ ಮುಖ್ಯ ನಮ್ಗೆ. ನಮ್ಮ ಮಂತ್ರಿಗಿರಿಗಿನ್ನ ಅಂಬೇಡ್ಕರ್ ಜಯಂತಿ ಮುಖ್ಯ ನಮ್ಗೆ. ಅಂಬೇಡ್ಕರ್ ಅವ್ರಿಗೆ ನಾವು ಗೌರವ ಸಲ್ಲಿಸ್ಬೇಕಪ್ಪ. ಅದು ವರ್ಷಕ್ಕೆ ಒಂದ್ಸರಿ ಬರೋದು. ನಾನು ಅಂಬೇಡ್ಕರ್ ಜಯಂತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಜಯಂತಿ ಆದ್ಮೇಲೆ ಒಂದು ಮೀಟಿಂಗ್ ಕರೀರಿ, ಎಲ್ಲ ಒಟ್ಟಿಗೆ ಹೋಗೋಣ. ಇಲ್ಲ ನಾವು ಈಗಲೇ ಹೊರಟ್ಬಿಟ್ಟಿದೀವಿ ಅಂದ್ರೆ ನೀವು ಹೋಗಿ ಬಂದಪ್ಪ, ನಾವು ಅಂಬೇಡ್ಕರ್ ಜಯಂತಿ ಮಾಡ್ಬೇಕು ಅಂತೇಳಿ ನಾನು ಅದನ್ನ ಹೋಗ್ಲಿಲ್ಲ. ನಾನು ಅಂಬೇಡ್ಕರ್ ಜಯಂತಿ ಸರ್, ನಿಮ್ಮ ಆಪ್ತ ಸ್ನೇಹಿತರು ಜಮೀರ್ ಅವರೇನು ಜೆಡಿಎಸ್ ಹೋಗ್ತಾ ಇದ್ದಾರೆ? ನಿಮ್ಮ ಹೂವು ಎಲ್ಲ ಮಾಧ್ಯಮದವ್ರು ಸೃಷ್ಟಿ ಇವೆಲ್ಲ. ಎಲ್ಲ ಹೋಗ್ಬಿಡ್ತಾನೆ ಜಮೀರಣ್ಣ ಜೆಡಿಎಸ್. ಹೇಳೋಣ ಸ್ಟೇಟ್ಮೆಂಟ್ ಕೊಟ್ಟ, ಎನ್ನೇನು ಸ್ಪಷ್ಟೀಕರಣ ನೀವೇ ಕೊಟ್ಟಿದ್ದೀರಾ? ಯಾವುದೇ ಕಾರಣಕ್ಕೆ ನಾನು ಹೋಗಲ್ಲ ಅಂತ ಹೇಳೋಣ ಅಂತ. ಹೋಗಲ್ಲ ಅನ್ನೋದೇ ರಾಜಕೀಯ ಸರ್. ಏನೋ ನನಗಿನ್ನ ಮಾಹಿತಿ ನಿಮ್ಗೆ ಸ್ವಲ್ಪ ಜಾಸ್ತಿ ಇರ್ತದೆ. ಇಂಟರ್ನಲ್ ಏನಾರ ಇದೆಯಾ? ನೀವ್ ಹೇಳ್ಬೇಕು ಸರ್. ನನಗೆ ನಾವು ಆಪ್ತರಿದೀವಿ, ನಮ್ಗೇನೋ ಹೇಳಿಲ್ಲ ಅವನು ಹೋಗ್ತೀನಿ ಅಂತ. ಈಗ ನಮ್ಮನ್ನ ಕಾಂಗ್ರೆಸ್ ಕರ್ಕೊಂಡ್ಬಂದವನು ಅವನೇನೆ. ನಾವು ದಳದಲ್ಲಿದ್ದಾಗ ಬೇಡಪ್ಪ ನಾವು ಕಾಂಗ್ರೆಸ್ಗೆ ಹೋಗೋಣ, ಇಲ್ಲಿ ಯಾಕೋ ಸರಿ ಇಲ್ಲ ಅಂತ ಕರ್ಕೊಂಡ್ಬಂದವನು ಅವನೇನೆ. ಈಗ ವಾಪಸ್ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅವನು. ಒಬ್ಬನೇ ಹೋಗ್ಬಿಡ್ತಾನ. ಈಗ ಬಂದವ್ರನ್ನೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ಅವ್ನ ಜವಾಬ್ದಾರಿ ಅಲ್ವಾ? ಕರ್ಕೊಂಡ್ ಬಂದಿರೋ ಅವನು. ಈಗ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಮಾತಾಡಿ ನಮ್ ಜೊತೆ ಕರ್ಕೊಂಡು ಹೋಗ್ಬೇಕು ಅವ್ನ. ಅವ್ನು ಕರೆದ್ರೆ ಮಾತಾಡ್ತೀವಿ. ಆಮೇಲೆ ಸಾಧಕ ಬಾಧಕ ತೀರ್ಮಾನ ಆಗ್ಬೇಕಲ್ಲ. ಅಲ್ಲೇನಾರ ನನ್ನನ್ನ ಉಪಮುಖ್ಯಮಂತ್ರಿ ಮಾಡ್ತಾರ ಜೆಡಿಎಸ್ ನಲ್ಲಿ? ಏನೋ ತೀರ್ಮಾನ ಆಗ್ಬೇಕಲ್ಲ. ಅದೆಲ್ಲ ಸುಮ್ನೆ ಇಲ್ಲಿಂದ ಕಾಲಿ ಕೈಯಲ್ಲಿ ಹೋಗೋದು, ಕಾಲಿ ಕೈಯಲ್ಲಿ ಬರೋದು ಏನ್ ಪ್ರಯೋಜನ? ಜವಾಬ್ದಾರಿ ಅಂತೂ ಇದೆ ಸರ್ ಅವ್ರ ಮೇಲೆ. ಯಾರ ಮೇಲೆ? ಹೌದೌದು, ನಮ್ಮನ್ನ ಕರ್ಕೊಂಡ್ಬಂದವನು ಅವನೇನೆ. ಇಲ್ಲಿಗೆ ಕಾಂಗ್ರೆಸ್ ಕರ್ಕೊಂಡ್ಬಂದವನು ಅವನೇನೆ. ಈಗ ಕರ್ಕೊಂಡು ಹೋಗ್ಬೇಕಾಗಿರೋನು ಅವನೇನೆ. ನಮ್ಮ ಹತ್ರ ಚರ್ಚೆ ಮಾಡ್ಬೇಕಾಗಿರೋನು ಅವನೇನೆ.
ಸರ್ ಮೇ ತಿಂಗಳಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಸರಿ, ಪಂಚರಾಜ್ಯಗಳ ಚುನಾವಣೆ ಆದ್ಮೇಲೆ ಕೆಲವು ಬದಲಾವಣೆಗಳಾಗುತ್ತೆ ಅನ್ನೋ ಮಾತುಗಳು ಉಂಟು. ಮುಗೀತು ಸರ್ ಈಗ. ಚುನಾವಣೆ ನೋಡ್ರಿ, ಇದೆಲ್ಲ ಹೇಳಿ ಕೇಳಿ ಆಗುವಂತ ವಿಚಾರಗಳಲ್ಲ, ತೀರ್ಮಾನಗಳಲ್ಲ. ಈಗ ರಿಸಲ್ಟ್ ಬರಲಿ, ಅದು 4ನೇ ತಾರೀಕಿನ ರಿಸಲ್ಟ್ ಇದೆ. ಈ ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬಂದ್ಮೇಲೆ ರಾಜಕೀಯ ಅದರದ್ದೇ ಆದಂತ ತೀರ್ಮಾನ ತೆಗೆದುಕೊಳ್ಳಿ. ಬೆಳಗಾವಿ ಅಧಿವೇಶನ, ಬಜೆಟ್, ಅರ್ಶು ದಾಖಲೆ, ಪಂಚರಾಜ್ಯಗಳ ಚುನಾವಣೆ ಅಂತ ನೆಪಗಳಿವೆ. ನೀವ್ ಏನಾರ ಮಾಡಿ ನನ್ನನ್ನ ಈ ರಾಷ್ಟ್ರ ಅಧ್ಯಕ್ಷ ಮಾಡಿಸ್ಬಿಟ್ರೆ ಕಾಂಗ್ರೆಸ್ ನಲ್ಲಿ ಎಲ್ಲ ತೀರ್ಮಾನ ನಾನೇ ಮಾಡ್ಬಿಟ್ಟು ಮತ್ತೆ ಅಲ್ಲಿ ಯಾರೋ ಅವ್ರು ತೀರ್ಮಾನ ಮಾಡೋದು ನನ್ ಕೇಳೋ ಪ್ರಶ್ನೆ. ನೀವ್ ಯಾರು ದೊಡ್ಡ ದೊಡ್ಡವ್ರನ್ನ ಅಧ್ಯಕ್ಷರುಗಳನ್ನ ಅವ್ರನ್ನ ಕಾರ್ಯದರ್ಶಿಗಳನ್ನ ಆಗತ್ತಂತೀರಾ ಆಗ್ಬೇಕಂತೀರಾ ಅಂತ? ನಾವ್ ಆಗ್ಬೇಕು, ನಾನು ಮಂತ್ರಿ ಆಗ್ಬೇಕು ಅಂತ ಆಸೆ, ನನ್ ಮಂತ್ರಿ ಮಂಡಲ ಆಗ್ಬೇಕು ಅಂತ ನನಗೂ ಆಸೆ, ಆಗ್ಬೇಕು. ನಾಯಕತ್ವ ವಿಚಾರ ಗೊಂದಲದಲ್ಲಿದೆ. ಏನ್ ನಾಯಕತ್ವ ವಿಚಾರ? ಅದು ತೀರ್ಮಾನ ಆಯ್ತದೆ. ಎಲ್ಲ ತೀರ್ಮಾನ ಆದಾಗ ಎಲ್ಲ ತೀರ್ಮಾನ ಆಯ್ತವೆ.